ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವ್ಯಕ್ತಿಯ ಜಾತಕದಲ್ಲಿ ಇರ್ತಕ್ಕಂಥ ಮಂಗಳ ದೋಷ ಆಗ್ಬೋದು, ಮಾಂಗಲ್ಯ ದೋಷ ಮತ್ತು ಕುಜ ದೋಷಗಳನ್ನ ಇಟ್ಕೊಂಡು ಅವರು ಮದುವೆ ಆದ ನಂತರ ಅವ್ರ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಆ ಸಮಸ್ಯೆಗಳಿಂದ ಅವ್ರು ಏನೇನೆಲ್ಲ ಅನುಭವಿಸ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಒಂದು ಮಂಗಳ ದೋಷ ಆಗ್ಬೋದು, ಕುಜ ದೋಷ ಆಗ್ಬೋದು, ಸರ್ಪದೋಷ ಆಗ್ಬೋದು, ಜೊತೆಗೆ ಮಾಂಗಲ್ಯ ದೋಷ, ಈ ಎಲ್ಲ ದೋಷಗಳು ಯಾವುದೇ ಕಾರಣಕ್ಕೂ ಮದುವೆಗಿಂತ ಮುಂಚೆ ಪೂಜೆ ಪುನಸ್ಕಾರಗಳ ಜೊತೆಗೆ ಮತ್ತು ಹೋಮ ಹವನಗಳ ಜೊತೆಗೆ ಅದನ್ನು ಸಮಾಪ್ತಿ ಮಾಡಬೇಕಾಗುತ್ತೆ, ಮೋಕ್ಷವನ್ನು ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡದೇ ಇದ್ದಾಗ ಏನಾಗುತ್ತೆ, ಜೀವನದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ಗಳು ಗಂಡ ಹೆಂಡತಿ ನಡುವೆ ಆಗುತ್ತೆ, ಜೊತೆಗೆ ವೈಮನಸ್ಸುಗಳು ಉಂಟಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ದಾಂಪತ್ಯದಲ್ಲಿ ತುಂಬಾ ಕಲಹಗಳು, ಕಿರಿಕಿರಿಗಳು, ಜಗಳ ಮನಸ್ತಾಪಗಳು ಆಗುತ್ತೆ. ಮುಖ್ಯವಾಗಿ ಪುತ್ರ ಅಥವಾ ಪುತ್ರಿ ಪ್ರಾಪ್ತಿ ಯೋಗದಲ್ಲಿ ಸಮಸ್ಯೆಗಳಾಗುತ್ತೆ, ಸಂತಾನದಲ್ಲಿ ಮುಖ್ಯವಾಗಿ ಸಮಸ್ಯೆ ಕಾಡುತ್ತೆ. ಜೊತೆಗೆ ಅವರಿಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ, ಮೂರನೇ ವ್ಯಕ್ತಿಗಳ ಮಾತಿಗೆ ಸಣ್ಣ ಸಣ್ಣ ಮಾತುಗೂ ಕೂಡ ಜಗಳಗಳು, ಇಬ್ಬರು ದೂರ ಆಗುವಂಥ ವಿಚಾರಗಳು ಸಾಕಷ್ಟು ಉಲ್ಬಣ ಆಗುತ್ತೆ. ಮತ್ತು ಅಕಸ್ಮಾತ್ ಪತ್ನಿಯ ಜಾತಕದಲ್ಲಿ ಈ ಎಲ್ಲ ಸಮಸ್ಯೆಗಳು, ಈ ಎಲ್ಲ ಒಂದು ದೋಷಗಳಿದ್ದರೆ ಪತಿಗೆ ಸಾಲದ ಬಾಧೆಗಳಾಗ್ಬೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು, ಏನೇ ಕೆಲಸ ಮಾಡಿದವರು ಕೈ ಹತ್ತೋದಿಲ್ಲ ಮತ್ತು ಅತಿಯಾದ ಒಂದು ಟೆನ್ಷನ್ನಿಂದ ಆ ವ್ಯಕ್ತಿ ನರಳಬೇಕಾಗತ್ತೆ. ಮತ್ತು ಇಬ್ಬರ ನಡುವೆ ಡೈವರ್ಸ್ ಅಂತೂ ಕೂಡ ಹೋಗುವಂಥ ಸಂಭವ ಹೆಚ್ಚಾಗಿದೆ. ಮತ್ತು ಯಾರಿಗೆ ದೋಷ ಇರುತ್ತೆ ಅವರು ಮದುವೆಗಿಂತ ಮುಂಚೆ ಆ ದೋಷವನ್ನು ಪರಿಹಾರ ಮಾಡದೇ ಇದ್ದರೆ ಮದುವೆ ಆದ ನಂತರ ಪತಿ ಮತ್ತು ಪತ್ನಿ ಅಥವಾ ಪತ್ನಿ ಅಥವಾ ಪತಿ ಯಾರಿಗೆ ಆ ದೋಷ ಇದ್ದರೂ ಕೂಡ ಇಬ್ಬರಿಗೋದು ಸ್ಪ್ರೆಡ್ ಆಗುತ್ತೆ. ಆ ದೋಷಗಳು ಇಬ್ಬರಲ್ಲೂ ಕೂಡ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಸದಾ ಕಾಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಕಿರಿಕಿರಿ, ಜಗಳ, ಮನಸ್ತಾಪಗಳಿಗೆ ತುಂಬ ಕಾರಣಕರ್ತರಾಗ್ತಾರೆ. ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ, ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತುಂಬಾ ಜಗಳ ಮನಸ್ತಾಪಗಳು ಆಗುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಅಥವಾ ಕುಜ ದೋಷ, ಇನ್ನು ಯಾವುದೇ ತರಹದ ದೋಷಗಳಿಂದ ಇಟ್ಕೊಂಡು ನೀವು ಮದುವೆ ಆಗಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ನಡೀತಾ ಇರುತ್ತೆ. ಈ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ದೇವಸ್ಥಾನವನ್ನು ಅಥವಾ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ನಮ್ಮಲ್ಲಿ ವಿಶೇಷವಾಗಿ ಮಂಗಳ ದೋಷ, ಕುಜ ದೋಷ, ಸರ್ಪದೋಷ ಮತ್ತು ಮಾಂಗಲಿಕ ದೋಷಗಳಿಗೆ ವಿಶೇಷ ಹೋಮ ಹವನಗಳನ್ನು ಮಾಡಿ ಪೂಜೆಯನ್ನು ಸಿದ್ಧಿ ಮಾಡಿಕೊಡ್ತೀವಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.